ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಯೋಗದ 23ನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ, ಮನನ ಮಾಡೋಣ. ಬನ್ನಿ ಮಂಗಳಾಜಿ, ಈ ಶ್ಲೋಕವನ್ನ ನಾವು ಹೇಳೋಣವಾ? ಓಂ ತತ್ಸದಿತಿ ನಿರ್ದೇಶೋ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಬ್ರಾಹ್ಮಣಾಸ್ತೇನ ವೇದಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಹೇಳ್ತೀರಾ ಮಂಗಳ? ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಪದಗಳು. ಧನ್ಯವಾದಗಳು ಮಂಗಳಾಜಿ. ನಮಸ್ಕಾರ ಅಮ್ಮ. ಇದು ಹೇಳ್ಬೇಕಮ್ಮ ಅಮ್ಮ, ಇದು ಹೇಳ್ಬೇಕಾ ಹೊರಡ್ಸು? ಇಲ್ಲ, ನಾ ಹೇಳ್ತೀನಿ ಬಿಡಿ. ಓಕೆ ಅಮ್ಮ, ಧನ್ಯವಾದಗಳು. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಓಂ ತತ್ಸತ್ ಪದಗಳನ್ನು ಸೃಷ್ಟಿಯ ಆರಂಭದಿಂದಲೂ ಪರಮ ಸಂಪೂರ್ಣ ಸತ್ಯದ ಸಾಂಕೇತಿಕ ನಿರೂಪಣೆ ಎಂದು ಘೋಷಿಸಲಾಗಿದೆ. ಅವುಗಳಿಂದ ಬ್ರಾಹ್ಮಣರು ಅಂದರೆ ಸತ್ಯನಿಷ್ಠರು, ವೇದಗಳು ಅಂದರೆ ಅತ್ಯುನ್ನತವಾದ ಜ್ಞಾನ, ಮತ್ತು ಯಜ್ಞಗಳು ನಿಸ್ವಾರ್ಥ ಕೊಡುಗೆ, ಜೀವನ ವಿಧಾನ ಅವುಗಳಿಂದ ಬಂದವು. ಇದರ ಪದಶಃ ಅರ್ಥ: ಓಂ ತತ್ಸತ್ ಉತ್ಕೃಷ್ಟತೆಯ ಅಂಶಗಳನ್ನು ಪ್ರತಿನಿಧಿಸುವ ಅಕ್ಷರಗಳು. ಇತಿ ಹೀಗೆ, ನಿರ್ದೇಶ ಸಾಂಕೇತಿಕ ಪ್ರತಿನಿಧಿಗಳು, ಬ್ರಾಹ್ಮಣ ಪರಮ ಸಂಪೂರ್ಣ ಸತ್ಯ, ತ್ರಿವಿಧ ಮೂರು ವಿಧದ, ಸ್ಮೃತಃ ಘೋಷಿಸಲಾಗಿದೆ. ಬ್ರಾಹ್ಮಣ ಪುರೋಹಿತರು, ತೇನ ಅವರಿಂದ, ವೇದಾಹ ಶಾಸ್ತ್ರಗಳು, ಚ ಮತ್ತು ಯಜ್ಞ ತ್ಯಾಗ, ಚ ಮತ್ತು ವಿಹಿತ ಬಂದವು, ಪುರ ಸೃಷ್ಟಿಯ ಆರಂಭದಿಂದ. ಹೀಗೆ ಇದರ ಅರ್ಥವನ್ನ ತಿಳಿಸ್ಕೊಟ್ಟಿದ್ದಾರೆ. ನಾವು ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಹೋಗೋಣ. ಕೊನೆಯದಾಗಿ ಇದರ ಸಂಪೂರ್ಣ ವಿಶ್ಲೇಷಣೆಯನ್ನು ಸರ್ಮುಖ್ಯನ ಕೇಳಿ ತಿಳ್ಕೊಳ್ಳೋಣ. ಮಂಗಳಾಜಿ, ನೀವೇ ಹೇಳ್ತೀರಾ ಇದರ ಅರ್ಥ ನಿಮಗೆ ಯಾವ ರೀತಿ ಅನ್ಸಿದೆ ಅನ್ನೋದನ್ನ ನೀವು ಹಂಚ್ಕೊಳ್ಳಿ. ಗೊತ್ತಾಗ್ತಿಲ್ಲ, ಆಮೇಲೆ ಹೇಳ್ತೀನಿ, ನೀವು ಹೇಳ್ಬಿಡಿ ಅಮ್ಮ. ಬೇರೆಯವ್ರು ಹೇಳಿ. ಆಯ್ತು. ಲಕ್ಷ್ಮೀಜಿ. ಹೇಳ್ತೇನೆ. ಶ್ಲೋಕ ಹೇಳಿ ಫಸ್ಟ್. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಶ್ಚ ಯಜ್ಞಶ್ಚ ವಿಹಿತ ಪುರಾ. ಕರೆಕ್ಟ್ ಅಮ್ಮ? ಅದೇ ದೀರ್ಘ ಎಳಿಬೇಕಾಯ್ತು. ವೇದಾಶ್ಚ ಯಜ್ಞಾಶ್ಚ ಅಷ್ಟೇ, ಅದ್ ಬಿಟ್ರೆ ಇನ್ನೆಲ್ಲ ಕರೆಕ್ಟ್. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಶ್ಚ ವಿಹಿತ ಪುರಾ. ಅದೇ ಯಜ್ಞಾಶ್ಚ ವಿಹಿತ ಪುರಾ. ಯಜ್ಞಾಶ್ಚ ವಿಹಿತ ಪುರಾ. ಕರೆಕ್ಟ್. ಇದು ಇಲ್ಲೇ ಓಂ ತತ್ಸತ್ ಅಂತಂದ್ ಹೇಳಾರಲ್ರಿ, ಅದು ಉತ್ಕೃಷ್ಟವಾದ ಮಂತ್ರ ಅಂತಂದ್ ಹೇಳ್ಕೊಡ್ತಾ ಇದಾರ್ರಿ ನಮಗ್ ಶ್ರೀಕೃಷ್ಣ. ಅಂದ್ರೆ ಎಲ್ಲಾರೊಳಗೂ ಶ್ರೀಕೃಷ್ಣ ಅದಾನ, ಶ್ರೀಕೃಷ್ಣ ನನ್ನೊಳಗು ಶ್ರೀಕೃಷ್ಣ ಅದಾನ, ಮತ್ತೊಬ್ರೊಳಗ್ ಹೆಂಗದಾನ ಹಂಗ ಎಲ್ಲಾ ಆತ್ಮ ಸ್ವರೂಪಿಗಳು, ಎಲ್ಲಾ ಆತ್ಮ ಒಂದ ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ನಾವು ಓಂ ತತ್ಸತ್ ಅಂತ ಹೇಳಿ ನಾವು ಹೇಳಿದಾಗ ಇನ್ನೊಬ್ರೊಳಗು ನಾವು
ಕೃಷ್ಣನ್ ಕಾಣ್ತೇವಿ ನಮ್ಮೊಳಗು ನಾವು ಕಾಣ್ತೇವಿ. ಅದು ಯಜ್ಞಕ್ಕ ಸಮ ಐತಿ. ಆಮೇಲೆ ಬ್ರಾಹ್ಮಣರದ್ದು ವೇದಗಳಿಗ್ ಸಮ ಐತಿ ಓಂ ತತ್ಸತ್ ಅನ್ನೋದು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅಂದ್ರ ಅದು ಒಂದು ಉತ್ಕೃಷ್ಟವಾದ ಮಂತ್ರ ಅಂತಂದ್ ಹೇಳಿ ಹೇಳ್ಯಾರ ಅಂತ ಹೇಳಿ ಹ್ಮ್ ಹಂಗ ಅನಸ್ತಮ್ಮ. ಓಂ ತತ್ಸತ್ ಅನ್ನೋದು ಅದ್ ನಾವು ಎಲ್ಲದಕ್ಕೂ ನಾವು ಓಂ ತತ್ ಸತ್ ಅಂತ ಬಿಟ್ಟು ಹೇಳ್ತೀವಿ. ನಾವು ಈಗ ಹ್ಞೂನ್ರಿ ಶ್ಲೋಕಗಳ ಆದ್ಮೇಲೆ ಸಹ ಓಂ ತತ್ ಸತ್ ಅಂತ ಹೇಳ್ತೀವಿ ಅಲ್ವಾ? ಎಲ್ಲದ್ರಲ್ಲೂ ಅಷ್ಟೇ ಹೇಳ್ತೀವಿ. ಹ್ಞೂನ್ರಿ. ಅದ ಬ್ರಹ್ಮನಿಂದ ಬಂದಿರದ ಮಂತ್ರ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ ನನಗ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ. ನಮಸ್ಕಾರ. ಪ್ರಿಯಾಂಕಾಜಿ. ಹಾ ಅಮ್ಮ, ಹರಿ ಓಂ. ಶ್ಲೋಕ ಹೇಳಿ, ಆಮೇಲೆ ಅದರ ಅರ್ಥವನ್ನ ಹೇಳಿ. ಓಂ ತತ್ ಸದಿತಿ ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸ್ತೇವ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಇಲ್ಲಿ ಸರಿ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ದಹ ಬೇಡ, ಒಂದ್ಸತಿ ಹೇಳೋಣ ಇಬ್ರುವೆ. ಹಾಮ. ಓಂ ತತ್ ಸದಿತಿ ನಿರ್ದೇಶೋ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಯಜ್ಞಾಶ್ಚ ವಿಹಿತಾಃ ಪುರಾ. ಅಷ್ಟೇ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಹಾ ಹಾ ನಮ್ಮೆಲ್ಲರಿಗೂ ಗೊತ್ತಿದೆ, ಆ ಮರದಲ್ಲಿ ಹಣ್ಣುಗಳು ಇರುತ್ತೆ. ಮರದಲ್ಲಿ ಗಿಡಗಳಲ್ಲಿ ಹಣ್ಣುಗಳನ್ನ ಬಿಡುತ್ತೆ. ಆದ್ರೆ ಅದು ಬಿಟ್ಟಿರೋ ಹಣ್ಣನ್ನ ಅದೇನೆ ತಿನ್ನೋದಿಲ್ಲ. ಹೀಗಾಗಿ ಹೂವಿನ ಗಿಡಗಳಲ್ಲಿ ಅಂದವಾಗಿ ಹೂವೆಲ್ಲ ಇರುತ್ತೆ, ಅದು ಮಾತ್ರ ಆನಂದಿಸೋದಿಲ್ಲ. ನೋಡೋದಕ್ಕೆ ನಮಗೂನು ಆನಂದ. ಈ ರೀತಿ ಪ್ರಕೃತಿಯಿಂದ ಸಿಗ್ತಾ ಇರೋದು ನಿಸ್ವಾರ್ಥವಾಗಿ ಕೊಡೋದು. ಅದು ಮರದಲ್ಲಿರೋ ಹಣ್ಣು ಕೊಳ್ತಿರೋದನ್ನೆಲ್ಲ ಕೊಟ್ಬಿಟ್ಟು ಚೆನ್ನಾಗಿರೋದು ನಾನ್ ತಿನ್ಬೇಕು ಅಂತ ಏನ್ ಯೋಚನೆ ಮಾಡಲ್ಲ. ಕೊಳ್ತಿರೋದು ಚೆನ್ನಾಗಿರೋದು ಒಟ್ನಲ್ಲಿ ಅದು ಕೊಡೋದು ಅದ್ರ ಕೆಲ್ಸ. ಅದ್ ಕೊಡೋದನ್ನ ನಿಸ್ವಾರ್ಥವಾಗಿ ಕೊಡೋದು. ಯಾಕಂದ್ರೆ ಅದಕ್ಕೆ ನಂಬಿಕೆ ಇದೆ, ನಾನ್ ಮತ್ತೆ ಹಣ್ಣುಗಳನ್ನ ಬಿಡ್ತೀನಿ, ನಾನು ಚಿಗುರ್ತೀನಿ ಅನ್ನೋ ಒಂದು ನಂಬಿಕೆ ಅದ್ರಲ್ಲಿದೆ ಅಂತ. ಈಗ ನಾನು ಅದನ್ನ ನೋಡಿದ್ರೆ ಹೇಳಿ. ಅದು ಅದ್ರ ನಿಸ್ವಾರ್ಥತೆ ನನಗೆ ಕಾಣಿಸುತ್ತೆ. ಅದೇ ಯಜ್ಞ ಭಾವದಲ್ಲಿ ಅದು ನಡೀತಾ ಇದೆ. ತಾನೇ ನೀವು ಹೇಳ್ಬೇಕು ಅಂತ ಇರೋದು, ಅಥವಾ ಬೇರೆ ಹೇಳ್ಬೇಕು ಅಂತಿದ್ದೀರಾ? ಅದೇ ನಿಸ್ವಾರ್ಥವಾಗಿ ಅದು ಕೆಲಸ ಮಾಡ್ತಾ ಇದೆ. ಯಾರ ಮೇಲೂ ಅವಲಂಬನೆ ಇಲ್ದೆ. ಆಮೇಲೆ ಅಥವಾ ಒಟ್ನಲ್ಲಿ ಈಗ ಮರದ ಹಾಗೆ ನಿಸ್ವಾರ್ಥವಾಗಿ ಆ ಹಣ್ಣುಗಳನ್ನ ಅಥವಾ ನಮಗೆ ಬೇಕಾಗಿರುವಂತ ಎಲ್ಲ ಬೇರೆ ಬೇರೆ ಈಗ ಧಾನ್ಯಗಳು ಈ ರೀತಿ ಏನೆಲ್ಲ ಸಿಗುತ್ತೋ ಪ್ರಕೃತಿಯಲ್ಲಿ, ಅವು ಹೆಂಗೆ ಅದ್ರ ಕೆಲಸ ಅದ್ ಮಾಡ್ತಾ ಇರುತ್ತೆ. ನನಗೇನೋ ಸಿಗುತ್ತೆ ಅಂತ ಅದ್ ಮಾಡ್ತಾ ಇಲ್ಲ.
ಇದು ನನ್ ಕೆಲ್ಸ ಅಂತ ಹೇಳಿ ಅದು ಪೂರ್ತಿಯಾಗಿ ಮಾಡುತ್ತೆ. ಹಾಗೆ ಯಾವ್ದೇ ಕೆಲ್ಸನೇ ಆಗ್ಲಿ ಪೂರ್ತಿಯಾಗಿ ಮಾಡೋದ್ರ ಕಡೆ ಆಲೋಚನೆಯನ್ನ ಮಾಡಿದ್ರೆ ಅದ್ರ ಒಂದು ಪೂರ್ಣತ್ವ ಹೇಗೆ ಅನ್ನೋ ದಾರಿ ನಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅನಿಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಬೇರೆ ಇನ್ನೇನಾದ್ರೂ ನಿಮ್ಗೆ ಕಾಣಿಸ್ತಾ ಇದೆಯಾ? ಇವಾಗ ಓಂ ಅಂತಂದ್ರೆ ಏನೋ, ತತ್ ಅಂದ್ರೇನೋ, ಸತ್ ಅಂದ್ರೇನೋ, ಇವುಗಳ ಅರ್ಥ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಅಥವಾ ಸರ್ ವಿಶ್ಲೇಷಣೆಗೆ ಕಾಯೋಣವಾ? ಈ ಓಂ ಇದೇ ಇದೇ ಒಂದು ಪ್ರಕೃತಿ ಈಗ ಅದ್ರಲ್ಲಿ ಬಹಳ ಆಳವಾಗಿ ಅಡಗಿದೆ. ಈಗ ಓಂ ಅಂತ ಹೇಳೋದ್ರಿಂದ ಶಕ್ತಿ ಇದೆ, ಆ ಓಂ ಅಂತ ಕೇಳೋದ್ರಲ್ಲಿ ಶಕ್ತಿ ಇದೆ. ಅದು ದಿನನಿತ್ಯದಲ್ಲಿ ನಾವೆಲ್ಲಾ ಕೆಲಸ ಮಾಡುವಾಗೂ ಅದು ಈಗ ಒಂದ್ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದಾಗ ಓಂ ಅಂತ ಕೇಳಿಸುತ್ತೆ. ಆ ರೀತಿ ನಾವ್ ಅದನ್ನ ಗಮನಿಸಿದಾಗ ಎಲ್ಲಾ ಕೆಲಸಗಳಲ್ಲೂ ಎಲ್ಲಾ ಶಬ್ದಗಳಲ್ಲೂ ಅದನ್ನ ಗಮನಿಸಿದ್ರೆ ಅದ್ ಪ್ರಕೃತಿಯಲ್ಲಿ ಸದಾಕಾಲ ಇದೆ. ಓಂ ಅನ್ನೋದು ಇದೆ, ಅದೇ ಒಂದು ಪ್ರಕೃತಿ. ಆಮೇಲೆ ಅದನ್ನ ಓಂ ಅನ್ನೋದನ್ನ ಒಂದು ಭಜನೆ ತರ ಆಗ್ಲಿ ಅಥವಾ ಒಂದು ಮಂತ್ರದ ತರ ಆಗ್ಲಿ ಆ ಓಂ ಅನ್ನೋದನ್ನ ಸಮಾಧಾನವಾಗಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅದನ್ನ ಮಾತ್ರ ಓಂ ಅನ್ನೋದನ್ನ ಮಾತ್ರ ಹೇಳಿದ್ರುನು ಸಹ ಅದು ಎಷ್ಟೋ ನಮಗೆ ಸಮಾಧಾನ ಕೊಡುತ್ತೆ. ಎಷ್ಟೋ ಅರ್ಧ ಆಗಿರೋ ಕೆಲಸ ಕೂಡ ಅದನ್ನ ಪೂರ್ತಿ ಮಾಡೋದಕ್ಕೆ ಆ ಓಂ ಅನ್ನೋದು ಒಂದು ಪೂರ್ಣತ್ವದ ಒಂದು ದಾರಿಯನ್ನ ತೋರಿಸುತ್ತೆ ಅಂತ ಅನಿಸ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ನಮ್ಮ ಮಂಗಳಾಜಿ. ಆಮ ನಮಸ್ಕಾರ. ಓಂ ತತ್ ಸತ್ ಈ ಮೂರು ಪದಗಳು ನೀವು ಕೇಳ್ತಾ ಅರ್ಥ ಹೇಳಿದ್ರೆ ಸಾಕು. ಇದೆಯಾ? ಕೇಳಿಸ್ತಾ ಇದೆ. ಅರ್ಥ ಹೇಳಿದ್ರೆ ಸಾಕು, ಶ್ಲೋಕ ಹೇಳಿದ್ದಾಗಿದೆ ನೀವು. ಈ ಮೂರು ಪದಗಳನ್ನು ಓದಿದ್ಮೇಲೆ ಇವುಗಳನ್ನು ಉಚ್ಚರಿಸಿದ್ರೆ ಅಂದ್ರೆ ಈ ಮೂರಲ್ಲೂ ಪೂರ್ಣತ್ವವೇ ಇದೆ. ಅಂದ್ರೆ ಇವು ಬ್ರಹ್ಮನಲ್ಲಿ ಅಂದ್ರೆ ಭಗವಂತನಲ್ಲೇ ಸೃಷ್ಟಿನಲ್ಲಿ ಆದಿ ಕಾಲದಿಂದಲೂ ಬ್ರಾಹ್ಮಣರು ಮತ್ತು ವೇದ ಯಜ್ಞಗಳು ಇವು ಇದೆಲ್ಲ ಇದು ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಇದು ಆರಂಭದಲ್ಲೂ ಅಂತ್ಯದಲ್ಲೂ ಇದು ಕೊನೆನೇ ಇಲ್ಲ, ಇದು ಪೂರ್ಣತ್ವ ಅನ್ಕೊಂಡಿದೀನಿ. ಎಲ್ಲವೂ ಸರಿನಾ? ಇದರಲ್ಲಿ ಸರ್ಟಾಗಿ ಕೇಳೋಣ, ಅವಾಗ ನಮಗೆ ನಾವು ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳೋಣ. ನಮ್ಮ ಅನಿಸಿಕೆಗಳನ್ನು ಈಗ ಹಂಚ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಓಂ ತತ್ಸತ್ ಇದೆ. ಈ ಮೂರು ಶಬ್ದಗಳು, ಇದು ಶಬ್ದಾತ್ರಯ ವಿಭಾಗ ಅಂದ್ರೆ ಮೂರ್ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಓಂ ತತ್ ಸತ್ ಅನ್ನ ಇವಾಗ ಹೇಳ್ತಾ ಇದ್ದಾರೆ. ಓಂ ಅನ್ನೋದ್ ಅಂದ್ರೆ ಏನು, ತತ್ ಅಂದ್ರೆ ಏನು, ಸತ್ ಅಂದ್ರೆ ಏನು. ಓಂ ಅನ್ನೋದು ನಾವೆಲ್ಲ ಬಳಸ್ತಾನೆ ಇರ್ತೀವಿ. ಮತ್ತೆ ಯೋಗದಲ್ಲಿ ಹೇಳ್ತಾರೆ ಅಕಾರ ಉಕಾರ ಮಕಾರ. ಹೀಗೆ ಈ ಓಂಕಾರ ಅನ್ನೋದು ಮೊದಲು ಎಲ್ಲ ಇಡೀ ಬ್ರಹ್ಮಾಂಡವೇ ಈ ಜಗತ್ತು ಅನ್ನೋದೆಲ್ಲಾನು ಅದರಲ್ಲೇ ಅಡಗಿದೆ ಅಂತ. ನೀವ ಎಲ್ಲರೂ ಬಹುಶಃ ಗುರುಜಿ ಟಾಕ್ ಕೇಳಿದ್ರೋ ಏನು, ವ್ಯಕ್ತ ಮತ್ತೆ ಅವ್ಯಕ್ತ ಎರಡು ಸಹ ಅದರಲ್ಲಿ ಅಡಗಿದೆ. ಅಂದ್ರೆ ಅಕ್ಷರನೂ ಇದೆ ಮತ್ತೆ ನಿಶಬ್ದನೂ ಇದೆ ಅಂತ. ಅಕ್ಷರ ಅನ್ನೋದು ವ್ಯಕ್ತವಾದಂಥದ್ದು, ಈ ಪ್ರಕೃತಿಯಲ್ಲಿ ಏನು ಕಾಣಿಸ್ತಾ ಇದೆಯೋ ಅದು. ಅವ್ಯಕ್ತವಾದದ್ದು ಪರಮಾತ್ಮ, ಸಚ್ಚಿದಾನಂದ ಪರಮಾತ್ಮ, ಅದು ಅವ್ಯಕ್ತವಾದದ್ದು ಅಲ್ಲಿ ಇದೆ ಅಂತ. ಓಂಕಾರವನ್ನು ಮಾಡಿದಾಗ ಶಬ್ದವು ಆಕಾರ ಉಕಾರ ಮಕಾರವೂ ಇದೆ, ಕೊನೆಗೆ ನಿಶಬ್ದವೂ ಸಹ ಅದರಲ್ಲಿ ಅಡಗಿದೆ. ಹೇಗೆ ನಮಗೆ ಒಂದು ಊಹೆಗೂ ಮೀರಿದ್ದು ನಾವು ಅದನ್ನ ಕಲ್ಪನೆಯನ್ನು ಸಹ ಕಲ್ಪನಾತೀತವಾದದ್ದು ಅಂತಹದ್ದೇ ಇರೋದು. ತತ್ ಅಂದ್ರೆ ಅದು ಯಾವುದನ್ನ ಎಲ್ಲದಕ್ಕೂ ಮೂಲವಾಗಿದೆಯೋ, ಯಾವುದರ
ಇಲ್ಲಿ ಸತ್ಯವೋ ಅದು ಅದು ಇದ್ದರೆ ಮಾತ್ರನೇ ಈ ಜಗತ್ತೆಲ್ಲವೂ ಅದೇ ಅನ್ನೋದನ್ನ ತತ್ ಅಲ್ಲಿ ಹೇಳ್ತಾ ಇದ್ದಾರೆ. ಸತ್ ಅಂತಂದ್ರೆ ಏನು ಎಕ್ಸಿಸ್ಟೆನ್ಸ್ ಇರುವಂಥದ್ದು, ಸತ್ಯವಾದದ್ದು, ಅಸ್ತಿತ್ವ. ಒಂದು ಅಸ್ತಿತ್ವ ಅನ್ನೋದು ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಜಗತ್ತಿನಲ್ಲಿ, ಬ್ರಹ್ಮಾಂಡದಲ್ಲಿ ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಓಂ ತತ್ ಸತ್ ಅನ್ನೋದು ಈ ವೇದಗಳಿಂದ ನಾವು ಬೇಕಾದಷ್ಟು 4 ವಾಕ್ಯಗಳು ಇದೆಯಲ್ಲ ವೇದಗಳಿಂದ ತಗೊಂಡಿರೋದು. ಇವಾಗ ಭಗವದ್ಗೀತೆಯಲ್ಲೂ ನಾವು ಹೇಳ್ತೀವಿ ಓಂ ತತ್ ಸತ್ ಇತಿ, ಯು ಆರ್ ದಟ್ ಅಂತ ಹೇಳ್ತಾರಲ್ವಾ. ದಟ್ ಅನ್ನೋದು ತತ್ ಅನ್ನೋದು ಇದು ಸತ್ ಅನ್ನೋದು ಅಸ್ತಿತ್ವ ಅನ್ನೋದು. ಇದರಿಂದಲೇ ಸೃಷ್ಟಿಯಾಗಿರೋದು, ಸಂಪೂರ್ಣವಾಗಿ ಇರೋದು, ಪ್ರತಿಯೊಂದರಲ್ಲೂ ಅದೇ ಇರೋದು. ಮೊದಲು ಏನು ಒಂದು ಪ್ರಪಂಚ ಅನ್ನೋದು ಉದ್ಭವ ಆಯ್ತು, ಆವಾಗ ಈ ಬ್ರಾಹ್ಮಣರು ಅಂತಂದ್ರೆ ವೇದಗಳು ಮೊದಲು ಹುಟ್ಕೊಳುತ್ತವೆ. ಅವುಗಳನ್ನ ಒಂದು ನೀತಿ ಅನ್ನೋದು ಬೇಕಲ್ಲ, ಅದಕ್ಕೋಸ್ಕರ ಪರಮಾತ್ಮನಿಂದಲೇ ಬಂದಂತಹ ವೇದಗಳು ಅವುಗಳನ್ನ ಹೀಗೆ ನಡಿಬೇಕು ಅನ್ನೋದು, ನೀನು ಯಾವ ರೀತಿ ನಡಿಬೇಕು ಅನ್ನೋದು ಈ ಯಜ್ಞಗಳ ಮುಖಾಂತರ ತಿಳಿಸಿದ್ದಾರೆ ಅನ್ನೋದು. ಇದು ಜೀವನ ವಿಧಾನ. ಯಜ್ಞ ಅನ್ನೋದು ಹೇಗೆ ನಾವು ನಿಸ್ವಾರ್ಥವಾಗಿ ಬದುಕಬೇಕು. ಯಾಕೆಂದ್ರೆ ಪ್ರಕೃತಿಯಲ್ಲಿ ಎಲ್ಲವನ್ನೂ, ಪ್ರಿಯಾಂಕಾ ಹೇಳಿದಾಗೆ, ಎಲ್ಲವೂ ಪ್ರಕೃತಿಯಲ್ಲಿ ನಿಸ್ವಾರ್ಥವಾಗಿ ಬದುಕುತ್ತವೆ. ಅವಕ್ಕೇನ್ ಸಿಗ್ಬೇಕು ಅದು ಸಿಗುತ್ತೆ, ಭಗವಂತ ಕೊಡ್ತಾನೆ. ಆದ್ರೆ ಮನುಷ್ಯ ಮಾತ್ರ ಸ್ವಾರ್ಥಿ. ಎಲ್ಲಾನು ನನ್ಗೆ ಬೇಕು, ನಾನೇ ಮಾಡಿದ್ದು ಎಲ್ಲ ಅಂತಂದ್ಬಿಟ್ಟು ಬೇರೆ ಹೇಳ್ಕೊಳ್ಳೋದು. ಹೀಗೆ ಅದು ಅಜ್ಞಾನದಿಂದ ಹಾಗಾಗಿದೆ. ಯಾವಾಗ ಜ್ಞಾನ ಬರುತ್ತೋ ಆವಾಗ ಹೌದು, ಇಲ್ಲ ನಾನು ಅನ್ಕೊಂಡಿರೋದು ತಪ್ಪು, ನಾನು ಇವುಗಳನ್ನೆಲ್ಲ ಪ್ರಕೃತಿಯನ್ನು ನೋಡ್ಬಿಟ್ಟು ನಾನು ಪಾಠವನ್ನ ಕಲಿಬೇಕು ಅನ್ನೋದು ಮನುಷ್ಯ ಕಲ್ತ್ಕೊಳ್ತಾನೆ. ಸದ್ಗುರುಗಳ ಮುಖೇನ ಮತ್ತೆ ಗ್ರಂಥಗಳ ಮುಖೇನ, ಈ ವೇದಗಳು ಎಲ್ಲ ಇವೆಲ್ಲ ಅದನ್ನ ಹೇಳ್ಕೊಡೋದಕ್ಕೆ ನಮ್ಗೆ ಸದ್ಗುರುಗಳು ಬೇಕು. ಇದನ್ನ ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಅಂತ. ಇದು ಸಂಪೂರ್ಣವಾದ ವಿವರಣೆಯನ್ನ ನಾವು ಸರ್ ಮುಖೇನ ಕೇಳಿ ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಮಂತ್ರ ಅಂದ್ರೆ ಏನು? ಮಂತ್ರ ಅಂದ್ರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದು ಅದರ ಒಂದು ನೆನಪು ಮಾಡ್ಕೊಳ್ಳೋದ್ರಿಂದ ಅಥವಾ ಅದನ್ನು ಹೇಳೋದ್ರಿಂದ ನಮ್ಮನ್ನ ಕಾಪಾಡುತ್ತೆ, ಅದು ಮಂತ್ರ. ಇದು ಮಂತ್ರದ ಒಂದು ವಿಶ್ಲೇಷಣೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನ ನಾವು ಮರುಕಳಿಸೋದ್ರಿಂದ ನಮಗೆ ಸಂಪೂರ್ಣವಾದ ರಕ್ಷಣೆ ಸಿಕ್ಕತ್ತೆ, ಅದು ಮಂತ್ರ. ಓಂ ತತ್ ಸತ್ ಅದು ಒಂದು ಮಹಾಮಂತ್ರ. ಅದನ್ನ ಕುರಿತಾಗಿ ಶ್ರೀಕೃಷ್ಣ ನಿಮ್ಮನ್ನ ನನ್ನನ್ನ ಇಲ್ಲಿ ಜಾಗೃತ ಮಾಡ್ತಾ ಇದ್ದಾರೆ. ಏನು ಮಂತ್ರ ಅಂದ್ರೆ, ಈಗ ನೀವು ನಾನು ಎಷ್ಟೊಂದೆಲ್ಲ ಮಾತಾಡ್ತೇವೆ ಅಲ್ವಾ? ಏನು ಮಾತಂದ್ರೆ ಏನು ಆ ಪದಗಳಂತಂದ್ರೆ, ಒಂದು ಸಣ್ಣ ಉದಾಹರಣೆ ನೋಡೋಣ. ಈಗ ನಿಮಗೆ ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ. ಉದಾಹರಣೆ ತಗೊಳ್ಳೋಣ, ನೀವು ಡೆಲ್ಲಿಗೆ ಹೋಗ್ಬೇಕಾಗಿರುತ್ತೆ. ನೀವಿವಾಗ ಇರೋದು ಬೆಂಗಳೂರು ಅಂತ ಅನ್ಕೊಳ್ಳೋಣ. ನೀವು ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗಬೇಕು. ಆವಾಗ ಹೇಗೆ ಹೋಗಬೇಕು? ಒಂದು ಉದಾಹರಣೆಗೆ ನೀವು ಕಾರ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಆಗ ನೀವು ಮೊದಲೇನು ಮಾಡ್ತೀರಾ? ಯಾರಾದರೂ ಅಲ್ಲಿ ಹೋಗಿರೋರನ್ನ
ಹೇಗಪ್ಪ ಹೋಗೋದು ಅಂತ ಕೇಳ್ತೀರ. ಅವ್ರು ಏನು ಮಾಡ್ತಾರೆ, ಓ ಡೆಲ್ಲಿಗೆ ಹೋಗೋದಾ, ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪ್ ಅಂತ ಓಪನ್ ಮಾಡ್ತಾರೆ. ಪೇಪರಲ್ಲಿರ್ಬೋದು ಮ್ಯಾಪು, ಅಥವಾ ನಿಮ್ಮದು ಮೊಬೈಲಲ್ಲಿರ್ಬೋದು ಅಥವಾ ಕಂಪ್ಯೂಟರ್ಲಿರ್ಬೋದು, ಬಟ್ ಒಂದು ಮ್ಯಾಪ್ ಅಂತ ಓಪನ್ ಮಾಡ್ತಾರೆ. ನಕ್ಷೆ, ನಕಾಶೆ ಅಲ್ವಾ. ಈ ನಕ್ಷೆಯ ಉದ್ದೇಶ ಏನು? ಆ ನಕ್ಷೆನಲ್ಲಿ ಎಲ್ಲೋ ತೋರಿಸ್ತಾರೆ, ನೋಡಿ ನೋಡಿ ಇಲ್ಲಿ ನೋಡಿ, ಇದು ಬೆಂಗಳೂರು. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಇದು ಡೆಲ್ಲಿ. ಈಗ ನೀವು ಡ್ರೈವ್ ಮಾಡಬೇಕು ಅಂತ ಇದ್ದೀರಾ, ಹಾಗಾದರೆ ನೀವು ನೋಡಿ ಮೊದಲು ಹಿಂಗೆ ಹೋಗಬೇಕು. ಇಲ್ಲಿ ನಿಮಗೆ ಬೇಕಂತಂದರೆ ಈ ಕಡೆನೂ ಹೋಗ್ಬೋದು ಅಥವಾ ಈ ಕಡೆನೂ ಹೋಗ್ಬೋದು. ಇಲ್ಲಿ ಈ ಕಡೆಯಿಂದ ಹೋದರೆ ಸ್ವಲ್ಪ ದೂರ ಆಗತ್ತೆ, ಈ ಕಡೆಯಿಂದ ಹೋದರೆ ಸ್ವಲ್ಪ ರೋಡು ಸ್ವಲ್ಪ ಹಳ್ಳ ಎಲ್ಲ ಜಾಸ್ತಿ ಇದೆ, ಬೆಟ್ಟ ಗುಡ್ಡಗಳೆಲ್ಲ ಬರುತ್ತೆ. ಈ ಕಡೆಯಿಂದನೂ ಹೋಗ್ಬೋದು, ಇದು ಸ್ವಲ್ಪ ಅದಕ್ಕಿಂತ ಕಡಿಮೆ ದೂರ. ಈ ರೀತಿ ಏನೋ ಒಂದಷ್ಟೆಲ್ಲ ಹೇಳ್ತಾರೆ ಅಲ್ವಾ. ನಿಮಗೆ ಆ ದಾರಿ ಬಗ್ಗೆ ಒಂದು ಮನಸ್ಸಿನಲ್ಲಿ ಕಲ್ಪನೆಯನ್ನು ಸೃಷ್ಟಿ ಮಾಡ್ತಾರೆ. ಆದರೆ ನೀವು ಹೋಗ್ಬೇಕಾಗಿರೋದು ಎಲ್ಲಿಗೆ? ಡೆಲ್ಲಿಗೆ. ಇವಾಗ ಏನೋ ನಕಾಶೆ ನೋಡ್ತಾ ಇದ್ದೀರಲ್ಲ, ಏನೋ ನಕ್ಷೆ ನೋಡ್ತಾ ಇದ್ದೀರಲ್ಲ, ಇದೇ ಡೆಲ್ಲಿನ? ಇದು ಡೆಲ್ಲಿ ಅಲ್ಲ. ಆದರೆ ಇದ್ರ ಮೂಲಕ ನಿಮಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೌದು ತಾನೆ? ಆ ನಕಾಶೆ ಇದ್ದರೆ, ಆ ನಕ್ಷೆ ಇದ್ದರೆ ನೀವು ಅದನ್ನು ಪುನಃ ಪುನಃ ನೋಡ್ಕೊಳ್ಬೋದು. ಅವ್ರು ಹೇಳಾದ್ಮೇಲೆ ನೀವು ಶುರು ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಬೆಂಗಳೂರನ್ನ ಬಿಟ್ರಿ ಅಂತ ಅನ್ಕೊಳ್ಳೋಣ, ಬೆಂಗಳೂರಿಂದ ಮುಂದೆ ಯಾವುದೋ ಒಂದು ಜಾಗಕ್ಕೆ ಹೋದ್ರಿ ಅಂತ ಅನ್ಕೊಳ್ಳೋಣ. ಈಗ ಈ ಜಾಗದಿಂದ ಪುನಃ ಡೆಲ್ಲಿಗೆ ಹೇಗೆ ಹೋಗ್ಬೇಕು, ಹೆಂಗೆ ಕಂಡುಹಿಡಿತೀರಾ? ಪುನಃ ಆ ನಕಾಶೆ ನೋಡಿ ಅಲ್ವಾ. ಆ ನಕಾಶೆನಲ್ಲಿ ಈಗ ನಾನು ಯಾವ ಜಾಗದಲ್ಲಿದ್ದೀನಿ, ಇಷ್ಟು ದೂರ ಬಂದಿದ್ದೀನಿ ಎಲ್ಲ ನೋಡಿಕೊಂಡು, ಓ ಇವಾಗ ನಕಾಶೆನಲ್ಲಿ ನಾನು ಇಲ್ಲಿದ್ದೀನಿ, ಇನ್ನೂ ಅಷ್ಟು ಹೋಗೋದಿದೆ. ಈ ರೀತಿಯೆಲ್ಲ ನಿಮಗೆ ಒಂದು ಸಹಾಯ ಮಾಡುತ್ತಲ್ಲ, ಯಾವುದು? ಆ ನಕ್ಷೆ. ಅದೇ ಥರ ಮಂತ್ರ ನಿಮ್ಮನ್ನ ಒಂದು ಸ್ಥಿರವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ನೀವು ಆ ನಕಾಶೆಗೆ ಜೋತ್ ಬೀಳೋದಲ್ಲ. ಆ ನಕಾಶೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ನಕಾಶೆ ಕರ್ಕೊಂಡು ಹೋಗ್ತಾ ಇರೋದು, ಆ ನಕ್ಷೆ ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮನ್ನ ಡೆಲ್ಲಿಗೆ. ಮಂತ್ರ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ಮಂತ್ರ ನಿಮ್ಮನ್ನ ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲಿ ಏನು ಬದಲಾಗಲ್ಲ, ಎಲ್ಲಿ ಯಾವಾಗಲೂ ಶಾಂತತೆ ಇರುತ್ತೆ, ಎಲ್ಲಿ ಒಂದು ಚಿರ ಯೌವನ, ಒಂದು ಚಿರ ನೂತನತೆ ಇರುತ್ತೆ, ಎಲ್ಲದರ ಉಗಮ ಸ್ಥಾನ ಯಾವುದಿದೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಅಂತಹ ಮಹಾಮಂತ್ರ ಇದು. ಹಾಗೆ ನಕಾಶೆಯನ್ನು ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಸಹ ಮಾಡ್ಬೋದು ಅಲ್ವಾ. ನೋಡಿ, ಇದು ಬೆಂಗಳೂರು, ಈ ಕಡೆಯಿಂದ ಬಂದರೆ ಇಲ್ಲಿ ನೀವು ಉದಾಹರಣೆಗೆ ಬಾಂಬೆ, ಇಲ್ಲಿ ಮುಂದೆ ಬಂದರೆ ಆ ರೀತಿ ಏನೋ ಬೇರೆ ಬೇರೆ ಹೆಸರುಗಳೆಲ್ಲ ಕೊಡ್ಬೋದಲ್ಲ ಆ ನಕಾಶೆನಲ್ಲಿರೋ ಬೇರೆ ಬೇರೆ ಸ್ಥಾನಗಳಿಗೆ. ಹಾಗೇನೆ ಈ ಓಂ ತತ್ ಸತ್, ಓಂ ತತ್ ಸತ್, ಇದು ಪೂರ್ಣತೆಯ ಸಂಕೇತ. ಮುಖ್ಯವಾಗಿ ಅರಿಬೇಕಾಗಿರೋದು ಇದು ಸಂಕೇತ. ಈ ಶಬ್ದನೇ ಪೂರ್ಣತ್ವ ಅಲ್ಲ. ಈ ಶಬ್ದದ ಮೂಲಕ ಪೂರ್ಣತ್ವದ ಅರಿವನ್ನ ನೀವು ನಾನು ತಿಳಿಬಹುದು. ಏನಂಗಂದ್ರೆ ಸತ್ ಅಂದ್ರೆ ಏನು? ಸತ್ಯ. ಈ ಸತ್ಯ ಅನ್ನೋದರ ಮೂಲ ಶಬ್ದ ಸತ್. ಏನಂಗಂದ್ರೆ ಏನು ಸತ್ಯ ಅಂದ್ರೆ? ಸತ್ಯ ಅಂತಂದ್ರೆ ಯಾವುದು ಜಾಗದಿಂದ ಜಾಗಕ್ಕೆ, ಸಮಯದಿಂದ ಸಮಯಕ್ಕೆ ಬದಲಾಗಲ್ಲ, ಅದೇ ಸತ್ಯ. ನೋಡಿ, ಸ್ವಲ್ಪ ಗಮನ ಕೊಡಿ. ಹೌದ್ ತಾನೆ? ಈಗ ಯಾವುದಾದ್ರೂ ಒಂದು ಜಾಗದಿಂದ ಜಾಗಕ್ಕೆ ಬದಲಾಗ್ತಾ ಇದ್ರೆ ಅದನ್ನ ನೀವು ಸತ್ಯ ಅಂತ ಹೇಳಕ್ಕಾಗಲ್ಲ. ಈಗ ಉದಾಹರಣೆಗೆ ನೀವು ಡ್ರೈವ್ ಮಾಡ್ತಾ ಇದ್ದಾಗ ಕಾರ್ನಲ್ಲಿ ಡೆಲ್ಲಿಗೆ ಹೋಗ್ಬೇಕಾದಾಗ ನೀವು ಪೆಟ್ರೋಲ್ ನೋಡ್ತೀರಾ, ನಿಮ್ಮದು ಪೆಟ್ರೋಲ್ ಗೇಜ್ನಲ್ಲಿ ಅದು ಇಷ್ಟಿದೆ ಅಂತ ತೋರಿಸುತ್ತೆ, ಫುಲ್ ಇದೆ ಅಂತ ತೋರಿಸುತ್ತೆ. ಯಾವಾಗ? ಉದಾಹರಣೆಗೆ ನೀವು ಬೆಂಗಳೂರಲ್ಲಿದ್ದಾಗ. ಅದೇ ನೀವು ಡ್ರೈವ್ ಮಾಡ್ಕೊತಾ ಯಾವುದೋ ಒಂದು ಬೇರೆ ಜಾಗಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಳ್ಳಿ.
ಒಂದು ಅರ್ಧ ದಿವಸ ಡ್ರೈವ್ ಮಾಡಿಬಿಟ್ಟು. ಇವಾಗ ನಿಮ್ಮ ಪೆಟ್ರೋಲ್ ಇಂಡಿಕೇಟರ್ ಎಷ್ಟು ತೋರಿಸುತ್ತೆ? ಏನೋ ಮಧ್ಯದಲ್ಲಿ ತೋರಿಸುತ್ತೆ. ನೀವು ಅವಾಗ ಕೂತ್ಕೊಂಡು ಅಲ್ಲಿ ತೋರಿಸ್ತಲ್ಲ ಈ ಕಡೆ ಅದೇ ಸತ್ಯ, ಇವಾಗ ತೋರಿಸ್ತಾ ಇರೋದು ಸುಳ್ಳು ಅಂತ ನೀವು ವಾದ ಮಾಡೋಕ್ಕಾಗಲ್ಲ. ಅಲ್ಲಿದ್ದಾಗ ಅದು ಆ ಥರ, ಇಲ್ಲಿಗೆ ಬಂದಾಗ ಇದು ಈ ಥರ. ಈ ರೀತಿ ಕೆಲವಷ್ಟು ಅಂಶಗಳು ಜೀವನದಲ್ಲಿ ಬದಲಾಗ್ತಾ ಇರುತ್ತೆ. ಅವುಗಳನ್ನ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಅವುಗಳನ್ನ ಏನು ಹೇಳ್ಬೋದು ನಾವು? ಆ ಸದ್ಯ, ಆ ಒಂದು ಸ್ಥಳ, ಆ ಒಂದು ಸಮಯಕ್ಕೆ ಮಾತ್ರ ಸತ್ಯ ಅಂತ ಹೇಳ್ಬೋದು. ಈಗ ಈ ಅರ್ಧ ದಿವಸ ನೀವು ಡ್ರೈವ್ ಮಾಡಿಬಿಟ್ಟು ಬಂದ್ಬಿಟ್ಟು ಪುನಃ ನನ್ನ ಪೆಟ್ರೋಲ್ ಇಂಡಿಕೇಟರ್ ಅಷ್ಟೇ ತೋರಿಸ್ಲಿ ಅಂತಂದರೆ ಅದಾಗಲ್ಲ. ಅದು ಅಂದರೆ ಏನರ್ಥ? ಆ ಪೆಟ್ರೋಲ್ ಅನ್ನೋದು ಖರ್ಚಾಗ್ತಾ ಇದೆ. ಹಾಗಾಗಿ ಅಷ್ಟೇ ಇಂಡಿಕೇಟರ್ನ ತೋರಿಸ್ಬೇಕು ಅಂತಂದರೆ ಅದಾಗಲ್ಲ. ಅದು ಒಂದು ರೀತಿಯಲ್ಲಿ ಆ ಸ್ಥಳ, ಆ ಸಮಯಕ್ಕೆ ಮಾತ್ರ ಅದು ಸತ್ಯ. ಈ ಸ್ಥಳ, ಈ ಸಮಯಕ್ಕೆ ಅದು ಸತ್ಯ ಅಲ್ಲ. ಆದರೆ ಸತ್ಯ ಅಂತಂದರೆ ಆ ಸ್ಥಳ ಇರ್ಬೋದು ಅಥವಾ ಈ ಸ್ಥಳ ಇರ್ಬೋದು, ಆ ಸಮಯ ಇರ್ಬೋದು ಅಥವಾ ಈ ಸಮಯ ಇರ್ಬೋದು. ಎರಡರ ಮಧ್ಯೆನೂ ಒಂದೇ ಏನಿರುತ್ತೆ ಅದು ಸತ್ಯ. ಈಗ ನಿಮ್ಮ ಜೀವನದಲ್ಲೇ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದು ಆ ರೀತಿ ಸಮಯದಿಂದ ಸಮಯಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಬದಲಾಗದೇ ಇರುವಂಥದ್ದು ಏನಿದೆ ನಿಮ್ಮಲ್ಲಿ? ಗಮನ ಕೊಡಿ. ಏನಿದೆ ನಿಮ್ಮಲ್ಲಿ ಆ ಥರ ಬದಲಾಗದೇ ಇರುವಂಥದ್ದು? ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಏನೋ ಒಂದು ಅರಿವು ಅಂತ ಏನಿದೆ ಅದು ಮಾತ್ರ ಬದಲಾಗ್ತಾ ಇಲ್ಲ. ಮಿಕ್ಕಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಬದಲಾಗ್ತಾನೇ ಇದೆ. ಯಾವುದನ್ನ ನೀವು ನನ್ನ ದೇಹ ಅಂತ ಹೇಳ್ತಾ ಇದ್ದೀರಾ, ಈ ದೇಹ ಸದಾಕಾಲ ಪರಿವರ್ತನೆ ಆಗ್ತಾ ಇದೆ. ಹೌದ್ ತಾನೆ? ಇನ್ನು ಆ ದೇಹದ ಮೂಲಕ ನೀವು ಗ್ರಹಣ ಮಾಡ್ತಾ ಇರೋ ಈ ಪ್ರಪಂಚ ಅಂತ ಏನಿದೆ ಅದೂ ಸಹ ಸದಾಕಾಲ ಬದಲಾಗ್ತಾ ಇದೆ. ಈ ಎರಡೂ ಬದಲಾಗುವಂಥ ವಿಷಯಗಳು. ಆದರೆ ಬದಲಾಗದೇ ಇರೋದೇನಿದೆ? ಏನೋ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿನೇ ನೀವು. ಆ ಶಕ್ತಿ ಬದಲಾಗ್ತಾ ಇಲ್ಲ. ಅದು ಬದಲಾಗದೆ ಇರೋದಕ್ಕೇನೆ ಈ ಬದಲಾವಣೆ. ಆ ಸ್ಥಳದಿಂದ ಈ ಸ್ಥಳಕ್ಕೆ ಬಂದ್ರೂ, ಆ ಸಮಯದಿಂದ ಈ ಸಮಯಕ್ಕೆ ಬಂದ್ರೂ ನಾನು ಬಂದೆ, ನಾನು ಹೋದೆ, ನಾನು ಮಾಡಿದೆ, ನನಗೆ ಬಂತು, ನನಗೆ ಹೋಯ್ತು ಅಂತ ಈ ನಾನು ಅನ್ನೋದನ್ನ ಹೇಳಲಿಕ್ಕೆ ನಿಮ್ಗೆ ಸಾಧ್ಯವಾಗ್ತಾ ಇದೆ. ಹೌದ್ ತಾನೆ? ಇಲ್ಲ ಅಂದಿದ್ರೆ ಹೇಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇತ್ತು? ನೀವು ನಿಮ್ಮ ಜೀವನದ ಕಥೆ ಅಂತ ಬರೀರಿ, ನಿಮ್ಮ ಜೀವನದ ಒಂದು ಗ್ರಂಥ ಅಂತ ಬರೀರಿ. ಏನೇನು ಮಾಡಿದೆ, ಏನೇನು ತಿಂದೆ, ಏನೇನು ಘಟನೆಗಳಾಯಿತು, ಎಲ್ಲೆಲ್ಲಿ ಹೋದೆ ಎಲ್ಲ ಬರೀರಿ. ಆ ಎಲ್ಲ ವಾಕ್ಯಗಳನ್ನ ಸ್ವಲ್ಪ ನೀವು ಪರಿಶೀಲನೆ ಮಾಡಿ. ಆ ಎಲ್ಲ ವಾಕ್ಯಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ನಿಮಗೆ ಒಂದು ಅಂಶ ಎದ್ದು ಕಾಣುತ್ತೆ. ಏನು? ನಾನು ಮೈಸೂರಲ್ಲಿ ಹುಟ್ಟಿದೆ, ನಾನು ಬೆಂಗಳೂರಿನಲ್ಲಿ ಬೆಳೆದೆ, ನಾನು ತುಮಕೂರಿನಲ್ಲಿ ಮದುವೆ ಮಾಡಿಕೊಂಡೆ, ನಾನು ಅಂತ ಏನೇನೋ ನೀವು ಬರಿತೀರ ಅಲ್ವಾ? ಸ್ಥಳಗಳು ಬದಲಾಗ್ತಾ ಇದೆ, ಸಮಯ ಬದಲಾಗ್ತಾ ಇದೆ. ಏನಕ್ಕೆ? ಏನೋ ಆಗೋದಕ್ಕೆ ಅಂತ ಹೇಳೋದಕ್ಕೆ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಆದರೆ ಎಲ್ಲ ವಾಕ್ಯಗಳಲ್ಲೂ ನಾನು 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 ಅಂತಾನೆ ಬರ್ತಾ ಇದೆ ತಾನೆ. ನಾನು ಹುಟ್ಟಿದೆ, ನಾನು ಬೆಳೆದೆ, ನಾನು ತಿಂದೆ, ನಾನು ಹೋದೆ, ನಾನು ಬಂದೆ, ನನಗದಾಯ್ತು, ನನಗಿದಾಯ್ತು. ಆ ನಾನು ಅನ್ನೋದು ಮಾತ್ರ ಸದಾ ಕಾಲ ಹಾಗೇ ಇದೆ. ಸೊ ಒಂದು ರೀತಿನಲ್ಲಿ ನಿಮ್ಮ ಜೀವನದ ಕಥೆ ಅಂತ ನೀವೇನಾದರೂ ಬರೆದ್ರೆ, ನಿಮ್ಮ ಜೀವನದ ಕಥೆನಲ್ಲಿ ಎಲ್ಲ ಪರಿಸ್ಥಿತಿಗಳು ಅಂತ ನಾವೇನನ್ನ ಕರಿಬೋದು, ಪರಿಸ್ಥಿತಿಗಳು ಮಾತ್ರ ಬದಲಾಗ್ತಾ ಇದೆ. ಆದರೆ ನಾನು ಅನ್ನೋ ಆ ಅಂಶ ಮಾತ್ರ ಬದಲಾಗ್ತಾ ಇಲ್ಲ. ಅದು ಸತ್ಯ. ಪರಿಸ್ಥಿತಿಗಳು ಬಂದು ಹೋಗುವಂಥ ಒಂದು ಸಮಯ, ಒಂದು ಸ್ಥಳಕ್ಕೆ ಮಾತ್ರ ನಿರ್ದಿಷ್ಟವಾಗಿರುವಂಥ ಸತ್ಯ. ನಾನು ಅನ್ನೋ ಅರಿವು ಮಾತ್ರ ಯಾವಾಗಲೂ ಹಾಗೇ ಇದೆ. ಒಂದು ರೀತಿನಲ್ಲಿ ನೀವು ಯಾವುದೋ ಒಂದು ಚಲನಚಿತ್ರ ಮೂವಿ ಅಂತ ನೋಡ್ಲಿಕ್ಕೆ ಹೋದಾಗ ಒಂದು ಸ್ಕ್ರೀನ್ ಅಂತ ಇದ್ರೆ ಮಾತ್ರ ಮೂವಿ ನೋಡ್ಲಿಕ್ಕೆ ಸಾಧ್ಯ. ಹೌದ್ ತಾನೆ?
ಆ ಮೂವಿ ನೋಡಬೇಕು ಅಂತ ಸ್ಕ್ರೀನ್ ಇರಲೇಬೇಕು ತಾನೆ. ಆ ಸ್ಕ್ರೀನ್ ಇಲ್ಲ ಅಂದರೆ ಮೂವಿ ಹೇಗೆ ನೋಡ್ತೀರಾ? ಮೂವಿ, ಆ ಸ್ಕ್ರೀನು ಆ ಮೂವಿ ಶುರುವಾಗಕ್ಕೆ ಮುಂಚೆನೂ ಇತ್ತು, ಆ ಮೂವಿ ನಡೆಯುವಾಗಲೂ ಇತ್ತು, ಮೂವಿ ಮುಗಿದ ಮೇಲೂ ಇದೆ. ಅದಕ್ಕೇನೂ ಆಗಿಲ್ಲ. ಆದರೆ ಅದ್ರ ಮೇಲೆ ಬಂದ ಮೂವಿ ಬದಲಾಯಿತು, ಸಂಪೂರ್ಣವಾಗಿ ಬದಲಾಯಿತು, ಪ್ರತಿ ಕ್ಷಣ ಬದಲಾಯಿತು. ಅದಕ್ಕೆ ನೀವು ಅದನ್ನು ಮೂವಿ ಅಂತ ಕರೆದ್ರಿ, ಹೌದ್ ತಾನೆ? ಅದೇ ಥರ ಜೀವನ. ಈ ಬದಲಾಗ್ತಾ ಇರೋ ಮೂವಿ ಮತ್ತೆ ಆ ಬದಲಾಗದೇ ಇರೋ ನೀವು ಸ್ಕ್ರೀನ್ ಥರ. ಆ ಮೂವಿ ನೋಡ್ತಾ ಇರೋರು ನೀವು, ಅದು ಸತ್ಯ. ಓಂ ತತ್ ಸತ್, ಅದೂ ಸತ್ಯ. ಯಾವುದನ್ನ ನಾವು ದೇವರು ಭಗವಂತ ಅಂತ ಕರಿತೇವೆ, ಆ ಭಗವಂತನೇ ಅರಿವಿನ ರೂಪದಲ್ಲಿ ಈ ಒಂದು ದೇಹ ಮನಸ್ಸುಗಳ ಮೂಲಕ ಪ್ರಕಾಶಮಾನವಾಗಿರೋದು. ಅದೇ ಸತ್ಯ, ಅದೇ ಸತ್ಯ, ಅದೇ ನಿತ್ಯವಾಗಿರೋ ಸತ್ಯ. ನೋಡಿ, ದಯವಿಟ್ಟು ಗಮನ ಕೊಡಿ. ನೀವು ನಿಮ್ಮ ಜೀವನದ ಎಲ್ಲ ಕ್ಷಣಗಳಲ್ಲೂ ಬದಲಾಗದೇ ಇರೋ ಅರಿವು ಮಾತ್ರ ನಿಮ್ಮ ಜೊತೆ ಇದೆ. ಮಿಕ್ಕೆಲ್ಲವೂ ಬದಲಾಗಿದೆ ಅಲ್ವಾ? ನಿಮ್ಮ ಜೊತೆ ಯಾರ್ಯಾರು ಬಂದ್ರು, ಕೈ ಹಿಡ್ಕೊಂಡ್ರು, ಅವರೆಲ್ಲ ಬದಲಾಗ್ಬಿಟ್ಟಿದ್ದಾರೆ. ಕೆಲವರು ಇವಾಗ ಇರ್ಬೋದು, ಕೆಲವರು ಇಲ್ಲದೆ ಇರ್ಬೋದು. ಈ ಏನೆಲ್ಲ ಪರಿಕರಣಗಳನ್ನ ನೀವು ಕರಿತಾ ಇದ್ದೀರಾ ನನ್ನದು ನನ್ನದು ಅಂತ, ದೇಹ, ಇದೂ ಸಹ ಬದಲಾಗ್ತಾ ಇದೆ. ಆದರೆ ಬದಲಾಗದೇ ಇರೋ ಒಂದು ಅರಿವು ಮಾತ್ರ ಸದಾ ಹಾಗೇ ಪ್ರಕಾಶಮಾನವಾಗಿದೆ. ಓಂ ತತ್ಸತ್, ಅದು ಸತ್ಯ. ಇನ್ನ ಇದು ಯಾವುದೆಲ್ಲ ಬದಲಾಗ್ತಾ ಇದೆ, ಇದೇನೋ ಹಾಗಾದ್ರೆ ಬೇರೆನಾ? ಈ ಒಂದು ಅರಿವಿಗೂ ಇದಕ್ಕೂ ಏನು ಸಂಬಂಧ? ಹೇಗೆ ಮೂವಿಗೆ ಹೋದಾಗ ಸ್ಕ್ರೀನ್ ಮೇಲ್ಗಡೆ ಏನು ಬೀಳ್ತಾ ಇದೆ? ಒಂದು ಬೆಳಕು ಬೀಳ್ತಾ ಇದೆ. ಆ ಬೆಳಕು ಬೇರೆ ಬೇರೆ ನಿಮಗೆ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಷ್ಟೇನೆ. ಅಲ್ಲಿ ನಿಜವಾಗ್ಲೂ ಮೂವಿ ಅಂತ ಇಲ್ಲ. ಅಲ್ಲಿ ಏನೋ ಒಂದು ಯಾರೋ ಬಂದು ಹೋದ್ರು, ಒಡೆದ್ರು ಬಡದ್ರು, ಅದೇನೂ ಇಲ್ಲ. ಎಲ್ಲ ಕೇವಲ ನೆರಳು ಬೆಳಕಿನ ಆಟ. ನಿಮ್ಮ ಮನಸ್ಸು ಅದನ್ನ ಆ ರೀತಿ ಭ್ರಮೆಗೆ ಒಳಗಾಗ್ತಾ ಇದೆ. ಅಲ್ಲೇನೋ ಬರ್ತಾ ಇದೆ, ಹೋಗ್ತಾ ಇದೆ ಅನ್ನೋ ಭ್ರಮೆನ ನಿಮ್ಮ ಮನಸ್ಸು ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿ ನಿಜವಾಗ್ಲೂ ಏನೂ ನಡೀತಾ ಇಲ್ಲ, ಕೇವಲ ಬೆಳಕಿದೆ ಅಷ್ಟೆ. ಅಲ್ಲಿ ಏನೋ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಮನಸ್ಸು ಸೃಷ್ಟಿ ಮಾಡ್ತಾ ಇರೋದು. ನೀವೆಲ್ಲ ನೋಡಿರ್ಬೋದು ಚಲನಚಿತ್ರ ಹೇಗಾಗತ್ತೆ ಅಂತ. ಒಂದಷ್ಟು ಚಿತ್ರಗಳನ್ನ, ಸ್ತಬ್ಧ ಚಿತ್ರಗಳನ್ನ ತಗೊಂಡು ಒಂದಷ್ಟು ಸ್ಪೀಡ್ನಲ್ಲಿ ಅವುಗಳನ್ನೆಲ್ಲ ಓಡಿಸಿದ್ರೆ ಆವಾಗ ಚಲನಚಿತ್ರ ಅಂತ ಸೃಷ್ಟಿಯಾಗತ್ತೆ. ನೀವೆಲ್ಲ ಆಡಿರ್ಬೋದು. ಸಣ್ಣ ಮಕ್ಕಳಾಗಿದ್ದಾಗ ಫ್ಲಿಪ್ ಬುಕ್ ಅಂತ ಬರ್ತಿತ್ತು. ಏನೋ ಒಂದು ಪುಸ್ತಕ, ಅದರಲ್ಲಿ ಒಂದು ಗೊಂಬೆ, ಅದಕ್ಕೆ ಒಂದು ತಲೆ, ಒಂದು ಕಾಲು, ಒಂದೆರಡು ಕೈ ಬರೆದ್ಬಿಟ್ಟು, ಆಮೇಲಿಂದ ಇನ್ನೊಂದು ಪೇಜ್ನಲ್ಲಿ ಇನ್ನೊಂದು ಚೂರು ಆ ಕೈ ಮೇಲ್ಗಡೆ ಇರೋ ಥರ, ಆಮೇಲೆ ಇನ್ನೊಂದರಲ್ಲಿ ಇನ್ನೊಂದು ಚೂರು ಮೇಲ್ಗಡೆ ಇರೋ ಥರ, ಇನ್ನೊಂದರಲ್ಲಿ ಇನ್ನೊಂದು ಚೂರು ಮೇಲ್ಗಡೆ ಇರೋ ಥರ, ಆಮೇಲಿಂದ ನೀವು ಪುರ್ರ್ ಅಂತ ಪೇಪರ್ನೆಲ್ಲ ಮಾಡಿದ್ರೆ ಅದೇನೋ ಹಿಂಗೆ ಹೋದಂಗೆ ಅಥವಾ ಹಿಂಗೆ ಬಂದಂಗೆ ಅನಿಸ್ತಿತ್ತು ಇಲ್ವೋ? ನಿಜವಾಗ್ಲೂ ಅದೇನೋ ಹೋಗ್ತಾ ಇದೆಯಾ, ಬರ್ತಾ ಇದೆಯಾ? ಇಲ್ಲ. ನಿಮ್ಮ ಮನಸ್ಸು ಆ ಪುರ್ರ್ ಅಂತ ಹೋಗ್ತಾ ಇರೋದನ್ನ ಗ್ರಹಣ ಮಾಡಿ ನಿಮ್ಮ ಮನಸ್ಸು ಆ ಥರ ಚಿತ್ರವನ್ನು ಸೃಷ್ಟಿ ಮಾಡ್ತಾ ಇದೆ. ಚಲನಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಸೃಷ್ಟಿಯಾಗ್ತಾ ಇದೆ. ಕೇವಲ ಸ್ತಬ್ಧ ಚಿತ್ರಗಳು ಒಂದಾದ್ಮೇಲೆ ಒಂದು, ಅದು ನಿಮ್ಮ ಮನಸ್ಸಿನಲ್ಲಿ ಚಲನಚಿತ್ರ ಆಗ್ತಾ ಇದೆ. ಈ ಪ್ರಪಂಚ ಸಹ ಅದೇ ಥರ. ಆ ಬೆಳಕು, ಯಾವ ಅರಿವಿನ ಬೆಳಕು ನಿಮ್ಮಲ್ಲಿ ಅರಿವಿನ ರೂಪದಲ್ಲಿದೆ, ಅದೇ ಅರಿವು ಪ್ರಪಂಚದ ರೀತಿಯಲ್ಲಿ ಸಹ ಕಾಣಿಸ್ತಾ ಇದೆ. ನಿಮ್ಮ ಒಳ ಅರಿವು, ಹೊರ ಪ್ರಪಂಚ ಎರಡೂ ಬೇರೆ ಅಲ್ಲ. ಈ ಅರಿವೇ ಪ್ರಪಂಚವಾಗಿ ಕಾಣಿಸ್ತಾ ಇದೆ ಅಷ್ಟೇನೆ. ಪ್ರಪಂಚ ಆಗ್ಬಿಟ್ಟಿಲ್ಲ, ಅದೇನೋ ಬದಲಾಗ್ಬಿಟ್ಟಿಲ್ಲ. ಈಗ ಒಂದು ಚಲನಚಿತ್ರಕ್ಕೆ ನೀವು ಸ್ಕ್ರೀನ್ ಮೇಲ್ಗಡೆ ಆ ಬೆಳಕು ಬೀಳ್ತಾ ಇರುತ್ತೆ. ಆ ಬೆಳಕು ಇವಾಗ ನಿಮಗೆ ಆ ಹೀರೋ ಥರ ಕಾಣುತ್ತೆ, ಹೀರೋಯಿನ್ ಥರ ಕಾಣುತ್ತೆ, ವಿಲನ್ ಥರ ಕಾಣುತ್ತೆ, ಅಲ್ಲಿ ನಡೆಯೋ ಬೇರೆ ಬೇರೆ ಪರಿಸ್ಥಿತಿಗಳ ಥರ ಕಾಣುತ್ತೆ. ಆದರೆ ನೀವು ಯಾವತ್ತೂ ಕೂತ್ಕೊಂಡ್ಬಿಟ್ಟು ಬೆಳಕು ಆ ರೀತಿ ಆಗೋಯ್ತು ಅಂತ ಹೇಳಲ್ಲ. ಬೆಳಕು ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇನೆ ಅಲ್ವಾ? ಅದೇ ಸತ್ಯ. ಈ ಪ್ರಪಂಚ ಅನ್ನೋದೇನಿದೆ ಅದು ಕೇವಲ ಈ ಭಗವಂತನ ಬೇರೆ ಬೇರೆ ರೀತಿಯ ನಾಮರೂಪಗಳು.
ಹಾಗಾದ್ರೆ ಈ ಭಗವಂತ ಆ ನಾಮರೂಪಗಳಾಗಿ ಪರಿವರ್ತನೆ ಆಗ್ಬಿಟ್ಟಿಲ್ಲ, ಕೇವಲ ಆ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅಷ್ಟೇನೆ. ಈ ಒಂದು ಸತ್ಯವನ್ನ ಯಾರು ಸ್ಪಷ್ಟವಾಗಿ ತಿಳ್ಕೊಳ್ತಾರೆ, ಆ ಸತ್ಯದಲ್ಲಿ ಯಾರು ಸ್ಥಿರವಾಗಿ ನಿಲ್ತಾರೆ, ಅವರೇ ನಿಜವಾದ ಬ್ರಾಹ್ಮಣರು. ಬ್ರಾಹ್ಮಣ ಅಂತಂದ್ರೆ ಏನು? ಯಾರ ಮನಸ್ಸು ಬ್ರಹ್ಮಜ್ಞಾನದಲ್ಲಿ ಸ್ಥಿರವಾಗಿದೆ ಅವರು ಬ್ರಾಹ್ಮಣ. ಯಾರ ಮನಸ್ಸು ಈ ಒಂದು ಸೃಷ್ಟಿಯ ಸಂಪೂರ್ಣ ಜ್ಞಾನದಲ್ಲಿ ಸ್ಥಿರವಾಗಿದೆ ಅವರು ನಿಜವಾದ ಬ್ರಾಹ್ಮಣ. ಅಂತಹ ಸದ್ಗುರು, ಅವರನ್ನೇ ಸದ್ಗುರು ಅಂತ ಕರೆಯೋದು ನಾವು, ಅಂಥವರನ್ನೇ ನಿಜವಾದ ಬ್ರಾಹ್ಮಣ ಅಂತ ಕರೆಯೋದು. ಜಾತಿಯಿಂದಲ್ಲ, ಯಾವ ಬಟ್ಟೆ ಹಾಕೋತಾರೆ ಅದರಿಂದಲ್ಲ. ಅದು ಕೇವಲ ಒಂದು ಸ್ಥಳ, ಒಂದು ಸಮೀಕ್ಷೆ, ಒಂದು ಸಾಮಾಜಿಕ ಒಂದು ಕಲ್ಪನೆ ಅಷ್ಟೇ. ಓ ಇದು ಬ್ರಾಹ್ಮಣ ಕುಟುಂಬ, ಓ ಇದು ವೈಶ್ಯ ಕುಟುಂಬ, ಓ ಇವರು ಶೂದ್ರರು. ಅದು ಕೇವಲ ಸಾಮಾಜಿಕ ವಿಂಗಡಣೆ. ಸತ್ಯದ ವಿಚಾರದಲ್ಲಿ ಯಾರು ಸ್ಥಿರವಾಗಿ ನಿಲ್ತಾರೆ ಅವರು ನಿಜವಾದ ಬ್ರಾಹ್ಮಣರು. ಅಂತಹ ಬ್ರಾಹ್ಮಣನಿಂದ ಬಂದ ಅತ್ಯುನ್ನತವಾದ ಜ್ಞಾನವೇ ವೇದಗಳು. ಯಾಕಂದ್ರೆ ಅಂತಹ ಬ್ರಾಹ್ಮಣನಲ್ಲಿ ನಾನು ನನ್ನದು ಅನ್ನೋದು ಸಂಪೂರ್ಣವಾಗಿ ಕರಗೋಗ್ಬಿಟ್ಟಿದೆ. ನಾನು ನನ್ನದು ಅನ್ನೋ ಒಂದು ಪ್ರತ್ಯೇಕತೆ ಇಲ್ಲ. ಯಾಕೆ? ಪ್ರಪಂಚವೆಲ್ಲ ಆ ಪರಮಾತ್ಮನೇ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಪರಮಾತ್ಮನೇ. ಪರಮಾತ್ಮನ್ ಬಿಟ್ಟು ಬೇರೆ ಏನೂ ಇಲ್ಲ. ಹಾಗೆ ಆ ಮೂವಿನಲ್ಲಿ ಬೆಳಕು ಬಿಟ್ಟು ಬೇರೆ ಏನೂ ಇಲ್ಲ. ಈ ಒಂದು ಸ್ಥಿರತೆ ಇದ್ದಾಗ ಎಲ್ಲಿದೆ ನಾನು ಅನ್ನೋದು, ಎಲ್ಲಿದೆ ನನ್ನದು ಅನ್ನೋದು? ಅಂತಹ ಒಂದು ತಿಳಿಯಾದ ಮನಸ್ಸಿನಿಂದ ಹೊರಬಂದ ಜ್ಞಾನವೇ ವೇದಗಳು. ಅದನ್ನ ಆ ಪೌರುಷೇಯ ಅಂತ ಹೇಳ್ತೇವೆ ನಾವು. ಆ ಪೌರುಷೇಯ ಅಂತಂದ್ರೆ ಏನು? ಯಾವುದೇ ಒಂದು ನಾನು ಯಾರು ಗೊತ್ತಾ ಅನ್ನೋ ನನ್ನತನದ ಮನಸ್ಸಿನಿಂದ ಬಂದದ್ದಲ್ಲ ಅದು. ಹಾಗಾಗಿ ಅದನ್ನ ಆ ಪೌರುಷೇಯ, ಅದು ಯಾರೋ ಒಬ್ರು ನನ್ನದು ಅಂತ ಅದಕ್ಕೆ ಟಸ್ಸೆ ಹೊಡಿಲಿಕ್ಕಾಗಲ್ಲ. ಯಾಕಂದ್ರೆ ಅದು ಸೃಷ್ಟಿಯ ಜ್ಞಾನ. ಭಗವದ್ಗೀತೆ ಈ ಒಂದು ಭಗವಂತನ ಜ್ಞಾನ, ಯಾವುದೇ ಒಂದು ವ್ಯಕ್ತಿಗತ ಜ್ಞಾನವಲ್ಲ. ಅದು ವೇದಗಳು, ಅತ್ಯುನ್ನತವಾದ ಜ್ಞಾನ. ಅಂತಹ ಸದ್ಗುರುಗಳು ಜೀವನದಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ? ಯಜ್ಞ ಭಾವದಲ್ಲಿ. ಯಾಕೆ? ಅದು ಸೃಷ್ಟಿಯ ಸತ್ಯ. ನೋಡಿ, ಗಮನ ಕೊಡಿ. ಸೂರ್ಯ ತನಗಾಗಿ ಬೆಳಕು ಬೀರಲ್ಲ, ಗಾಳಿ ತನಗಾಗಿ ಆ ಕಡೆಯಿಂದ ಈ ಕಡೆ ಚಲನೆ ಮಾಡಲ್ಲ, ನೀರು ನನಗೇನು ಸಿಕ್ತು ಅಂತ ಕೇಳ್ತಾ ಕೂತ್ಕೊಳ್ಳಲ್ಲ. ಅದು ಭಗವಂತನ ಗುಣ. ಅದು ಹಾಗೇನೆ, ಅಷ್ಟೇ ಅದು. ಹಾಗಾಗಿ ಆ ಒಂದು ಯಜ್ಞಭಾವ ಆ ಸದ್ಗುರುವಿನಲ್ಲಿ ಎದ್ದು ಕಾಣುತ್ತೆ. ಯಾರೋ ಚಪ್ಪಾಳೆ ತಟ್ಲಿ ಅಂತ ಅಲ್ಲ, ಅದು ಜೀವನದ ಸತ್ಯ. ಓಂ ತತ್ಸತ್, ಅದೇ ಸತ್ಯ. ಓಂ ತತ್ಸತ್, ಯಜ್ಞವೇ ಧರ್ಮ, ಅದೇ ಸತ್ಯ. ನೀವು ಒಂದು ಕೋಗಿಲೆನ ಯಾಕಪ್ಪ ಹಾಡ್ತೀಯ ಅಂತ ಕೇಳಿದ್ರೆ ಅದೇನು ಹೇಳುತ್ತೆ? ನನ್ನ ಧರ್ಮ ಅದು, ನನ್ನ ಗುಣ ಅದು, ಅದು ನನ್ಗೆ ಸಹಜ. ನನಗೆ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ರಲ್ಲಿ ಯಾಕೆ ಆಡ್ತೀಯ, ಆ ಪ್ರಶ್ನೆ ನನ್ನ ಮನಸ್ಸಲ್ಲಿ ಬರೋದೇ ಇಲ್ಲ ನನಗೆ. ನೀವು ಸೂರ್ಯನಿಗೆ ಹೋಗ್ಬಿಟ್ಟು ಯಾಕಪ್ಪ ಬೆಳಕು ಕೊಡ್ತೀಯ, ಅಯ್ಯೋ ಆ ಬೆಳಕು ಕೊಡೋದು ನನ್ನ ಸಹಜ, ಅದು ಅಷ್ಟೇ. ಯಜ್ಞ ಅನ್ನೋದು ಸಹಜ. ನಾನು ನನ್ನದು ಅನ್ನೋದು ವಿಕಲ್ಪತೆ. ನಾನು ನನ್ನದು ಅನ್ನೋದು ಸಾಮಾಜಿಕ ಒಂದು ಪರಿಕಲ್ಪನೆ. ಯಜ್ಞ ಭಗವಂತನ ಸ್ವಧರ್ಮ. ಹಾಗಾಗಿ ಈ ಮೂರು ನಮಗೆ ಡೆಲ್ಲಿ ಅನ್ನೋದು ಯಾವಾಗ ಕಾಣಿಸುತ್ತೆ? ಒಂದು ನಕಾಶೆಯಿಂದ ಮೊದಲು ಒಂದು ಅದರ ಪರಿಚಯ ಆಗುತ್ತೆ. ಆಮೇಲಿಂದ ನಾವು ಅಲ್ಲಿಗೆ ಹೋದಾಗ ಆ ನಕಾಶೆನಲ್ಲಿ ಹೇಳಿರ್ತಾರೆ, ನಿಮಗೆ ಕುತುಬ್ ಮಿನಾರ್ ಅಥವಾ ಸಂಸತ್ ಭವನ ಅದಿದ್ದಾಗ ನೀವು ಡೆಲ್ಲಿಲಿ ಇದ್ದೀರಾ ಅಂತ.
ನಾನು ಮೊದಲನೇ ಸರ್ತಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಅದನ್ನ ನಾನು ಕಾಣಿಸಿದಾಗ ಓ ನಾನು ಡೆಲ್ಲಿದ್ದೀನಿ ಅಂತ ಗೊತ್ತಾಗತ್ತೆ. ಹಾಗೆ ಈ ಭಗವಂತ ನಾಮ ರೂಪಗಳನ್ನು ಮೀರಿದ, ಈ ಮನಸ್ಸಿನ ಕಲ್ಪನೆಯನ್ನು ಮೀರಿದ ಅಗೋಚರವಾದ ಶಕ್ತಿ, ಆದರೆ ಸ್ಥಿರ ಚಿರವಾದ ಶಕ್ತಿ. ಆದರೆ ಅದು ಮನಸ್ಸಿನ ಕಲ್ಪನೆಗೆ ಬರಲ್ಲ. ಹಾಗಾಗಿ ಮನಸ್ಸಿನ ಕಲ್ಪನೆಗೆ ಬರಬೇಕು ಅಂತಂದ್ರೆ ನಮಗೆ ಈ ಪ್ರಪಂಚದ ನಿದರ್ಶನಗಳ ಮೂಲಕ ಬರಬೇಕು. ಅದು ಈ ಬ್ರಾಹ್ಮಣರು, ವೇದಗಳು, ಯಜ್ಞಗಳು, ಇವುಗಳ ಮೂಲಕ ನಮಗೆ ಆ ಭಗವಂತನ ಗುಣದ ಪರಿಚಯ ಮಾಡಿಕೊಳ್ಳಿಕ್ಕೆ. ಹಾಗೆ ನಕಾಶೆ ನೋಡಿದಾಗ ನಮಗೆ ಹೌದು, ಓ ಈ ಥರ ಒಂದು ಜಾಗ ಇದೆ, ಓ ಈ ಥರ ಹೋಗ್ಬೋದು, ಓ ಈ ಥರ ಅಂತ ಗೊತ್ತಾಗತ್ತೆ. ಹಾಗೆ ಈ ವೇದಗಳು, ಯಜ್ಞಗಳು, ಬ್ರಾಹ್ಮಣರು, ಇದೆಲ್ಲ ನಮಗೆ ಬೇರೆ ಬೇರೆ ಚಿಹ್ನೆಗಳು. ಆದರೆ ನಿಮ್ಮ ಸ್ವರೂಪವೇ ಆ ಡೆಲ್ಲಿ ಅಂತ ನಾವೇನು ಕರಿತಾ ಇದ್ದೇವೆ ಈ ನಕಾಶೆ ಒಂದು ಉದಾಹರಣೆಯಲ್ಲಿ, ಓಂ ತತ್ಸತ್, ನೀವೇ ಅದು, ಆ ಸತ್ಯವೇ ನೀವು. ಹೀಗೆ ಈ ಒಂದು ಮಂತ್ರ ನಿಮ್ಮನ್ನ ಸಂಪೂರ್ಣ ಸೃಷ್ಟಿಯಲ್ಲಿ ಜ್ಞಾನವನ್ನು ಕೊಟ್ಟು ನಿಮ್ಮ ನಿಜ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗೇನೆ ಆ ಪೂರ್ಣತ್ವದ ಒಂದು ಚಿಹ್ನೆಯಾಗಿ ಓಂ ತತ್ಸತ್, ಎಲ್ಲವನ್ನ ಒಳಗೊಂಡಿರೋ ಒಂದು ಮಂತ್ರವಾಗಿ ಓಂ ತತ್ಸತ್, ಎಲ್ಲ ಜ್ಞಾನಗಳ ಒಂದು ಆಗರವಾಗಿರೋದು ಓಂ ತತ್ಸತ್. ಓಂ ತತ್ಸತ್. ಹರಿ ಓಂ. ಧನ್ಯವಾದಗಳು ಸರ್. ಮಂಗಳಾಜಿ, ನಿಮ್ಗೆ ಫುಲ್ ಕ್ಲಾರಿಟಿ ಬಂತಾ? ಆಮ ಓಕೆ. ಏನಾದ್ರು ಡೌಟ್ಸ್ ಇದ್ರೆ, ಯಾರಿಗೆ ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು. ಏನಿಲ್ಲ. ನಮಸ್ಕಾರ ಸರ್. ಪ್ರಿಯಾಂಕಾಜಿ, ಲಕ್ಷ್ಮೀಜಿ, ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಅಮ್ಮ, ಕ್ಲೀನ್ ಆಗಿ ಅರ್ಥ ಆಗ್ತದೆ. ಓಕೆ. ಅಂದ್ರೆ ಸೃಷ್ಟಿದೊಂದ್ ನಿಯಮ ಐತಿ. ಈಗ ಸೂರ್ಯ ಬೆಳಕ್ ಕೊಡ್ತಾನಲ್ರಿ, ಎಷ್ಟ್ ಕ್ಲೀನ್ ಆಗಿ ಹೇಳಿದ್ರಿ. ಸೂರ್ಯ ಬೆಳಕ್ ಕೊಡ್ತಾನ, ನೀನ್ ಯಾಕೆ ಬೆಳಕ್ ಕೊಡ್ತಾ ಇದಿ ಅಂತ ಹೇಳಿದ್ರೆ ಅದ ಅವ್ರದ್ ಕೆಲ್ಸ. ಅದ ತರ ನಮ್ದು ಒಂದೊಂದ್ ಕೆಲ್ಸ. ಏನ್ ದೇವ್ರ ಕೊಟ್ಟಿರ್ತಾನ ಅದನ್ನ ಮಾಡೋದ್ ಇರ್ತೈತಿ. ಅದ್ ನಮ್ಗ ಮಾಡ್ಬೇಕಂತ ಹೇಳಿ ಹಂಗ ಅನಸ್ತವಮ್ಮ. ಥ್ಯಾಂಕ್ ಯು. ಅದೇ ಎಲ್ಲಾ ಮಾಡ್ಕೊಂಡ್ ಹೋಗ್ತಾ ಇರ್ತೇವೆ. ನಾನ್ ಯಾಕೆ ಮಾಡ್ಬೇಕು ಅಂತ ಮಾತ್ರ ನಾವ್ ಅಂತೀವಿ. ಹೌದು. ಥ್ಯಾಂಕ್ ಯು. ಚಲೋ ಬಂತು. ಅಮ್ಮ, ಖಂಡಿತ ಬಹಳ ಸ್ಪಷ್ಟವಾಗಿ, ಸರಳವಾಗಿ, ಬಹಳ ಸರಳವಾಗಿ ಅರ್ಥ ಇಲ್ಲಿವರೆಗೂ ಆಯ್ತಾ? ಅರ್ಥ ಮಾಡಿಸಿದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್. ಇದು ಏನು ಪ್ರಶ್ನೆ ಇಲ್ಲಮ್ಮ. ಎಲ್ರಿಗೂ ಧನ್ಯವಾದಗಳು. ಹಾಗಾದ್ರೆ ನಾವು ಪ್ರಕೃತಿನಲ್ಲಿ ಎಲ್ಲ ಅದೇ ಅದ ಅದ ಅದೇ ಎಲ್ಲ ಕೊಡ್ತಾ ಇದ್ದಾರೆ. ಅವ್ರಿಗೂ ನಾವೊಂದು ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಅಲ್ವಾ ಸರ್? ಹೌದಮ್ಮ, ನಾವು ಯಾವಾಗ ಒಂದು ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೇವೆ, ಒಂದು ಕೃತಜ್ಞತೆ ಸಲ್ಲಿಸ್ತೇವೆ, ಹಾ, ಆಗ ನೀವು ಆ ಭಗವಂತನ ಸೇರ್ಕೊಂಡಂಗೆ. ಹಾ, ಸರಿ ಸರ್. ಓಕೆ ಸರ್. ಹಾ, ಒಂದೊಂದು ಇತ್ತೀಚೆಗೆ ಒಂದೊಂದು ಶ್ಲೋಕದಲ್ಲೂ ಎಷ್ಟೊಂದು ಆ ಆಳವಾದ ಅರ್ಥ ಇದೆ. ಒಂದೊಂದು ಶ್ಲೋಕವನ್ನು ಹೀಗೆ ಮನನ ಮಾಡಿದಾಗ ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೇ ಅದೇ ಪ್ರಕೃತಿ ದತ್ತವಾಗಿ ಅದೆಲ್ಲ ಕೊಡ್ತಾ ಇದೆ. ಅದಕ್ಕೆ ನಾವು ಅದ್ರ ಕಡೆ ಗಮನನೇ ಇಲ್ಲ. ನಾವು ನಮ್ಗೆ ಹಿಂಗಾಯ್ತು ಹಂಗಾಯ್ತು ಅಂತ ಅನ್ಕೊಂತಾ ಇರ್ತೀವಿ. ನಾವು ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇರುವಾಗ ನಾವು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಅದೇ ಮನನ ಅನ್ನೋದು ಎಷ್ಟೊಂದು ಮುಖ್ಯ. ಅದರ ಮಹತ್ವ ಗೊತ್ತಿರ್ಲಿಲ್ಲ. ಸುಮ್ನೆ ಓದ್ಕೊಂಡು ಹೋದ್ರೆ
ಭಗವದ್ಗೀತೆ ಇಷ್ಟು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಗುರುಗಳ ಮುಖೇನ ನಾವು ಕೇಳಿ ತಿಳ್ಕೊಂಡ್ರೆ ಆಳವಾಗಿ ಇಳಿಯುತ್ತೆ, ಅದು ನಿಲ್ಲುತ್ತೆ. ಬಹಳ ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ.